ಇವತ್ತು ಈ ಒಂದು ಕಾರ್ಯಕ್ರಮ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಅನೇಕ ಮುಖಂಡರುಗಳು ಒಂದು ಸ್ಟೇಜ್ ಮೇಲೂ ಇದ್ದಾರೆ, ಮುಂದ್ಗಡೆನೂ ಇದ್ದಾರೆ, ಡೇ ನೈಟ್ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ. ಇವತ್ತು ಸ್ಟೇಜಿನ ಎಡಭಾಗದಲ್ಲಿ ಸುಮಾರು 20,000 ಜನರಿಗೆ ಊಟ ಮಾಡ್ತಕ್ಕಂಥದಕ್ಕೆ ಸ್ಟೇಜ್ ಕೂಡ ರೆಡಿ ಇದೆ. ಸ್ಟೇಜಿನ ಎಡಭಾಗದಲ್ಲಿ ಪ್ರತಿಯೊಬ್ಬರು ಇಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಇದೆ. ಸ್ಟೇಜಿನ ಬಲಭಾಗದಲ್ಲಿ ಯಾರೆಲ್ಲ ಕೂಪನ್ ಇದ್ದಾರೆ, ಯಾರೆಲ್ಲ ರಂಗೋಲಿ ಬಿಟ್ಟಿದ್ದಾರೆ, ಅವರೆಲ್ಲರಿಗೂ ಕೂಡ ಒಂದೊಂದು ವಾರ್ಡ್ಗೆ 2-2, 3-3 ಕೌಂಟರ್ ಮಾಡಿದ್ದೇವೆ. ಬಲಭಾಗದಲ್ಲಿ ಆ ಗಿಫ್ಟ್ ಅನ್ನು ಕೊಡ್ತಕ್ಕಂಥದಕ್ಕೆ ಸಪರೇಟ್ ಕೌಂಟರ್ ಮಾಡಿದ್ದೇವೆ. ಯಾರಿಗೂ ಅನ್ನೆಸೆಸರಿ ನಮಗೆ ಸಿಕ್ಕದಿಲ್ವೇನೋ, ನಮ್ಗೆ ಊಟ ಸಾಕಾಗೋದಿಲ್ವೇನೋ, ಗಿಫ್ಟ್ ಇಲ್ವೇನೋ, ಅದ್ಯಾವುದು ಈ ನಮ್ಮ ಕ್ಷೇತ್ರದಲ್ಲಿ ಅದ್ಯಾವುದು ತೊಂದರೆ ಇಲ್ಲ. ನಿಮ್ಮ ಋಣ ತೀರಿಸ್ತಕ್ಕಂಥದ್ದು ಬೇಕಾದಷ್ಟಿದೆ. ಇನ್ನು 2 ವರ್ಷ ನೀವು ನನಗೆ ಅವಕಾಶ ಕೊಟ್ಟಿದ್ದೀರಿ. ಈ 2 ವರ್ಷದಲ್ಲಿ ಇಂಥ 10 ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದಕ್ಕೆ ಆ ತಾಯಿ ಚಾಮುಂಡಿ ನನಗೆ ಶಕ್ತಿ ಕೊಟ್ಟಿದ್ದಾಳೆ. ಆ ಕಾರ್ಯಕ್ರಮವನ್ನ ಮಾಡ್ತೇನೆ. 2028ಕ್ಕೆ ನಿಮ್ಮ ಮುಂದೆ ಬಂದು ನಿಲ್ತೇನೆ. ಅವಾಗ ನಿಮ್ಮ ಸಹಾಯ ಕೇಳ್ತೇನೆ. ಅಲ್ಲಿಯ ತನಕ ಈ 12 ಕಾರ್ಪೊರೇಷನ್ ವಾರ್ಡ್ ಯಾರು ಅಭ್ಯರ್ಥಿಗಳಾಗಿ ನಿಲ್ತಾರೆ ಅವರೆಲ್ಲರಿಗೂ ಕೂಡ ನೀವೆಲ್ಲ ಸಹಕಾರ ಕೊಡೋದಾದ್ರೆ ಅವ್ರ ಕೈಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ 17,000 ಮಹಿಳೆಯರಿಗೆ ನಾನು ಮತ್ತೊಮ್ಮೆ ಕೋಟಿ ನಮಸ್ಕಾರಗಳನ್ನು ಹೇಳಿ, ಯಾವುದು ಅವಸರ ಇಲ್ಲ, ನಿಧಾನವಾಗಿ ಒಂದೊಂದೇ ತಮ್ಮ ಏನು ಪ್ರೋಗ್ರಾಮ್ಸ್ ಇದೆ ಆ ಪ್ರೋಗ್ರಾಮ್ನ ತಾವು ನೋಡ್ಬೇಕಾಗ್ತದೆ. ಯಾವುದಕ್ಕೂ ಅವಸರ ಇಲ್ಲ, ಟೈಮ್ ಇನ್ನ ಇದೆ. 4 ಗಂಟೆ ಆದರೂ ಪರವಾಗಿಲ್ಲ, ಯಾರಿಗೂ ತೊಂದರೆ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ತಾವೆಲ್ಲ ಕೂಡ ಭಾನುವಾರ ಆದರೂ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದೀರಿ. ನಮ್ಮ ಜಗದೀಶ್ ಅವರು ಇಲ್ಲೇ ಇದ್ದಾರೆ, ನಮ್ಮ ACP ಅವರು ಇಲ್ಲೇ ಇದ್ದಾರೆ, ನಮ್ಮ DCP ಅವರು. ಈ ನಮ್ಮ ಕಾರ್ಯಕ್ರಮ ಒಂದೇ ಒಂದು ವ್ಯತ್ಯಾಸ ಆಗಬಾರದು, ಎಲ್ಲರಿಗೂ ಅನುಕೂಲ ಆಗಬೇಕು ಅಂತಕ್ಕಂಥದ್ದನ್ನ ಬಹಳ ವ್ಯವಸ್ಥಿತವಾಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ದಾರೆ. ಎಲ್ಲ ನನ್ನ ಮಾಧ್ಯಮ ಮಿತ್ರರು ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಕ್ಷೇತ್ರ ಉದ್ದಗಲಕ್ಕೂ ಹೇಳ್ತಕ್ಕಂಥ ಕಾರ್ಯಕ್ರಮಕ್ಕೆ ಮಾಧ್ಯಮದ ಮಿತ್ರರು ಇಲ್ಲೆಲ್ಲ ಇದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದಂಥ ಯಶವಂತಪುರ ಕ್ಷೇತ್ರದ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ, ಎಲ್ಲ ಕ್ಷೇತ್ರದ ಮತದಾರ ಬಂಧುಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆ ಹೇಳಿ, ನಮ್ಮ ಈ ಕೆಂಗೇರಿ ಬ್ಲಾಕಿನ ಮಹಿಳಾ ಅಧ್ಯಕ್ಷರು ಲಕ್ಷ್ಮಿ ಅವರು ತನ್ನೆಲ್ಲ ಉದ್ದೇಶಿಸಿ ಸ್ವಾಗತ ಭಾಷಣವನ್ನು ಕೂಡ ಮಾಡಿದ್ದಾರೆ. ಅದೇ ತರ ನಮ್ಮ ಏರೋಳಿ ಮಹಿಳಾ ಅಧ್ಯಕ್ಷರು ಸುಮಾ ಜನಾರ್ದನರವರು ಎಲ್ಲ ನಮ್ಮ ಕ್ಷೇತ್ರದ ಏನೆಲ್ಲ ಕೆಲಸ ಡೆವಲಪ್ಮೆಂಟ್ ಆಗ್ತಾ ಇದೆ, ಏನೆಲ್ಲ ಡೆವಲಪ್ಮೆಂಟ್ ಆಗಬೇಕು, ಈ ಕ್ಷೇತ್ರದ ಜನತೆ ಏನೆಲ್ಲ ಬಯಸ್ತಾರೆ ಅಂತಕ್ಕಂಥದ್ದನ್ನ ಪ್ರಾಸ್ತಾವಿಕ ಮುಖಾಂತರ ಹೇಳಿದ್ದಾರೆ. ನಮ್ಮ ಅನಿಲ್ ಕುಮಾರ್ ಅವರು, ನಮ್ಮ ಚೇತನ್ ರವರು, ನಮ್ಮ ದೇವರಾಜರವರು, ನಮ್ಮ ಮಹೇಶ್ ರವರು ಎಲ್ಲ ಕೂಡ ತಮ್ಮನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಇನ್ನು ಕೆಲವರು 2-3 ಜನ ಮಾತನಾಡಬೇಕಾಗಿತ್ತು, ಆದರೆ ಸಮಯಾವಕಾಶ ಕಮ್ಮಿ ಇದ್ದರಿಂದ ಮಾತನಾಡಲಿಕ್ಕಾಗಲಿಲ್ಲ. ವೇದಿಕೆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ಈ ಭಾಗದ ಸೇವಕನಾಗಿ ತುಂಬ ಹೃದಯದ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾರಿಗೆ ಪ್ರೈಸಸ್ನ ಹತ್ತು ತಗೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಕ್ಷೇತ್ರದ ಸೇವಕನಾಗಿ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ.